ನಾವಾಗಲೇ ಹೇಳ್ತಾ ಇದ್ವಿ, ಸಂಭ್ರಮ ಆದರೂ ಸರಿ, ಸಂಕಷ್ಟ ಆದರೂ ಸರಿ, ಡಿ ಕೆ ಶಿವಕುಮಾರ್ ಅವರ ಜೀವನದ ಪ್ರತಿ ಹಂತದಲ್ಲೂ ಕೂಡ ಅಜ್ಜಯ್ಯನನ್ನ ನೆನೆಸ್ಕೊಂಡು ಬಂದಿದ್ದಾರೆ. ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಗಳ ಭವಿಷ್ಯ ಯಾವಾಗಲೂ ನಿಜವಾಗುತ್ತೆ ಅನ್ನೋದು ಅವರ ದೃಢವಾದ ನಂಬಿಕೆ. ಜಾತಕ, ದೋಷ ನಿವಾರಣೆ, ಹರಕೆಗಳು ಇಲ್ಲಿ ಹೊತ್ತರೆ ಅದು ಫಲಿಸುತ್ತೆ ಅನ್ನೋದು ನಂಬಿಕೆ ಆಗ್ತಾ ಇದೆ. ಈ ಕಾರಣಕ್ಕೆ ಅಜ್ಜಯ್ಯನನ್ನ ನೆನಪಿಸಿಕೊಂಡು ಮತ್ತು ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಠಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಒಕ್ಕಲಿಗ ನಾಯಕರೊಬ್ಬರು ಹೀಗೆ ಲಿಂಗಾಯತ ಮಠಕ್ಕೆ ಸೇರಿದಂತಹ ಸ್ವಾಮೀಜಿಯನ್ನ ಆ ದೈವವನ್ನು ಆರಾಧಿಸೋದಿದೆಯಲ್ಲ, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸುಮಾರು 500 ವರ್ಷಗಳ ಇತಿಹಾಸ ಇರುವಂತಹ ಮಠದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರೋದು ನಿಮಗೆ. ಅಂತಿಂಥ ಮಠ ಅಲ್ಲ ಇದು. ಆಮೇಲೆ ಮುಂದುವರೆದು ನೋಡಿ, ಒಂದು ಕಡೆಗೆ 500 ವರ್ಷಗಳ ಇತಿಹಾಸ ಅಂತ ನಾವು ಹೇಳ್ತಾ ಇದ್ವಿ, ಇನ್ನೊಂದು ಪಾಶುಪತ ಅಥವಾ ವೀರಶೈವ ಸಂಪ್ರದಾಯಕ್ಕೆ ಸೇರಿದಂತಹ ಮಠ ಅನ್ನೋದನ್ನು ಕೂಡ ಹೇಳಿದ್ವಿ. ಲಿಂಗಾಯತರು ಅತಿ ಹೆಚ್ಚು ನಡೆದುಕೊಳ್ಳುವಂತಹ ಮಠ ಕೂಡ ಇದು. ತುಂಬ ಫೇಮಸ್ ಆಗಿದೆ. ಕೇವಲ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಈ ಮಠಕ್ಕೆ ಜನ ಅನುಯಾಯಿಗಳಿಲ್ಲ, ರಾಜ್ಯಾದ್ಯಂತ ಇದ್ದಾರೆ. ಕಾಡಿನ ಮಧ್ಯದಲ್ಲಿದ್ದರಿಂದ ಕಾಡಸಿದ್ದೇಶ್ವರ ಮಠ ಅಂತ ಹೆಸರು ಬಂದಿದ್ದು ಹೇಗೆ, ಇತಿಹಾಸ ಏನು ಹೇಳುತ್ತೆ ಅನ್ನೋದನ್ನ ಕೆದಕೋ ಪ್ರಯತ್ನ ಮತ್ತು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಳಂಬ ರಾಜರ ಕಾಲದ ಶೈವ ಕೇಂದ್ರಗಳಲ್ಲಿ ಇದು ಕೂಡ ಒಂದು. ಅಂದರೆ ನಿಮಗೆ ಎಷ್ಟು ಪುರಾತನ ಈ ಮಠ, ಯಾವಾಗಲೂ ಪುರಾತನಕ್ಕೆ ಜಾಸ್ತಿ ತೂಕ ಇರುತ್ತೆ. ತಿಹಾರ್ ಜೈಲಿಂದ ಬಿಡುಗಡೆಯಾದ ಬಳಿಕ ಇವರು ಈ ಮಠಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ಇದು ವ್ಯಾಪಕ ಗಮನ ಸೆಳೆದಿತ್ತು. CM ಆಗ್ತೀರಿ ಅಂತ ಮೊದಲು ಭವಿಷ್ಯವನ್ನ, ಪ್ರಪ್ರಥಮ ಬಾರಿ ಭವಿಷ್ಯವನ್ನ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ, ಅವರ ಮಂಥನದ ವಿಚಾರದಲ್ಲಿ ಅಜ್ಜಯ್ಯರ ಭವಿಷ್ಯವನ್ನು ನುಡಿದಿದ್ದು ಈಗಲೂ ಕೂಡ ಅದಕ್ಕೆ ದಾಖಲೆಗಳಿದ್ದಾವೆ. ಇದಾದ ಬಳಿಕ ಹಲವು ಕಾರ್ಯಕ್ರಮಗಳಿಗೆ ಅಜ್ಜಯ್ಯರಿಗೆ ಆಹ್ವಾನ ಕೊಡೋ ಕೆಲಸ ಕೂಡ ಹಂತದಲ್ಲಿ ಆಗುತ್ತೆ. ಮತ್ತು ಮಠಕ್ಕೆ ಪ್ರತಿ ಸಲ ಹೋಗ್ತಾರೆ. ಅದಾದ ಬಳಿಕ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೂ ಕೂಡ ಆಜ್ಞೆಯನ್ನು ಪಡ್ಕೊಳ್ತಾರೆ. ವಿಧಾನಸಭೆ ಚುನಾವಣೆ ವೇಳೆ ಕೂಡ ಅಜ್ಜಯ್ಯರ ದರ್ಶನವನ್ನು ಪಡೆದು ಸಂಕಲ್ಪವನ್ನು ಮಾಡ್ಕೊಂಡಿದ್ರು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ. ಆಮೇಲೆ ನಿಮ್ಗೆ ಅವ್ರ ಕಾನ್ಫಿಡೆಂಟ್ ಸೆಂಟೆನ್ಸ್ ನಿಮ್ಗೆ ನೆನಪಿರ್ಬೋದು, 120 ಅಲ್ರಿ 135+ ಗೆಲ್ತೀವಿ ನಾವು ಅಂತ ಹೇಳಿ ಫಸ್ಟೇ ಹೇಳಿದರು. ಅಂದರೆ ರಿಸಲ್ಟ್ ಬರೋಕ್ಕೂ ಮುಂಚೆ ಹೇಳಿದರು. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂದಿತ್ತು ಅಂತ ಕೇಳಿದ್ರೆ ಅಜ್ಜಯ್ಯ ಅವರ ಆಶೀರ್ವಾದದಿಂದ ಅಂತ ಹೇಳಲಾಗತ್ತೆ. ನೋಡಿ, 136 ಸೀಟ್ಗಳನ್ನು ಅಜ್ಜಯ್ಯ ಹೇಳಿದವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು. ಅಂದರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗೂ ಕೂಡ ಅಲ್ಲಿ ಚರ್ಚೆ ಮಾಡಿದ್ರು. ನಾವು ಕೇಳ್ತಾ ಇರ್ತೀವಿ, 1 ಗಂಟೆ ಅಲ್ಲಿ ಪೂಜೆ ಮಾಡಿದ್ರಂತೆ, 2 ಗಂಟೆ ಚರ್ಚೆ ಮಾಡಿದ್ರಂತೆ ಅಂತ. ಯಾಕಂದರೆ ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು, ಚಿಕ್ಕ ವಿಚಾರಗಳಿಗೂ ಉತ್ತರ ಹುಡುಕೋ ಪ್ರಯತ್ನವನ್ನು ಇಲ್ಲಿಗೆ ಬಂದು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗತ್ತೆ. ಅಜ್ಜಯ್ಯನ ಮಾತು ಉಲ್ಲಂಘಿಸಿ ಟಿಕೆಟ್ ಕೊಟ್ಟವರಿಗೆ ಸೋಲಾಯಿತು ಅನ್ನೋದನ್ನು ಕಣ್ಣಾರೆ ಕಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ತರ್ಕಕ್ಕೆ ನಿಲುಕದ, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ತರ್ಕಕ್ಕೆ ನಿಲುಕದ ಅನೇಕ ವಿಚಾರಗಳು ಇವತ್ತಿಗೂ ನಮ್ಮ ಮುಂದಿದೆ. ಅದನ್ನೇ ದೈವಶಕ್ತಿ ಅನ್ನೋದು. ಸೊ ಆ ಶಕ್ತಿಯ ಮುಂದುವರೆದ ಭಾಗ ಅಂತ ಅನ್ಸುತ್ತೆ ಇವೆಲ್ಲವೂ ಕೂಡ. ಖಂಡಿತವಾಗಿಯೂ ಮಮತಾ, ಧಾರ್ಮಿಕ ನಂಬಿಕೆಗಳು ಜೊತೆಗೆ ದೈವಶಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಪದೇ ಯಾಕಾಗಿ ಅದರ ಹಿಂದೆ ಆ ಪ್ರಮಾಣದಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಒಂದಷ್ಟು ಪ್ರಶ್ನೆಗಳು ಇತ್ತು. ಅದರಲ್ಲೂ ಕೂಡ ಎಸ್ಪೆಷಲಿ ಅಜ್ಜಯ್ಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಂದರ್ಭಗಳಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಅಜ್ಜಯ್ಯರನ್ನ ನೆನೆದೇ ಅವರ ಆಶೀರ್ವಾದವನ್ನು ಪಡೆದೆ ಅಲ್ಲಿಂದ ಬರುವಂಥ ಯಾವುದೇ ಸೂಚನೆಗಳು ಬರೋ ತನಕವೂ ಕೂಡ ಆ ಮುಂದಿನ ಹೆಜ್ಜೆಯನ್ನ ಇಡುವಂಥ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಅಜ್ಜಯ್ಯರ ನಡುವಿನ ಆ ಹೊಂದಾಣಿಕೆ ಅಥವಾ ಒಡನಾಟಗಳು ಬಹಳ ಹೆಚ್ಚಿನಾಗಿ ಇರುವಂಥದ್ದು. ಒಂದು 3-4 ಹಂತಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯರ ವಿಚಾರದಲ್ಲಿ ಬಹಳ ಯಾಕೆ ಹೆಚ್ಚಾಗಿ ನಂಬಬೇಕು ಅನ್ನುವಂಥ ವಿಚಾರಗಳಿಗೆ ಒಂದಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಈ ಹಿಂದೆ ಅವರ ತಂದೆಯೂ ಕೂಡ, ಅಂದರೆ ಡಿ ಕೆ ಶಿವಕುಮಾರ್ ಅವರ ತಂದೆ ಆರೋಗ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಎದುರಾಗಿರುತ್ತೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲೂ ಕೂಡ ಏನು ಮಾಡೋದಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಬಟ್ ಅಜ್ಜಯ್ಯರ ದರ್ಶನವನ್ನು ಪಡೆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಒಂದು ಬಿಲ್ಪತ್ರೆಯನ್ನು ತೆಗೆದುಕೊಂಡು ಬಂದು ಡಿ ಕೆ ಶಿವಕುಮಾರ್ ಅವರು ಅವರ ತಂದೆಯ ತಲೆಯ ಕೆಳಭಾಗದಲ್ಲಿ ಇಟ್ಟಾದ ಬಳಿಕ ಅವರು ಮತ್ತೆ ಹುಷಾರಾಗುವಂಥ ಕೆಲಸಗಳಾಗಿರುತ್ತೆ. ಅದು ಮೊದಲ ಹಂತವಾಗಿ ಅಜ್ಜಯ್ಯರ ಜೊತೆ ಈ ಒಡನಾಟ ಆರಂಭ ಆಗೋದಕ್ಕೆ ಕಾರಣಗಳು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ರಂಭಾಪುರಿ ಮಠದ ಅಡಿಯಲ್ಲಿ ಬರುವಂತಹ ಮಠ, ವೀರಶೈವ 5 ಪಂಚಪೀಠಗಳ ಪ್ರಕಾರವಾಗಿ ಒಂದು ರಂಭಾಪುರಿ ಪೀಠ ಏನಿದೆ ಅದರ ಅಡಿಯಲ್ಲಿ ಬರುವಂತಹ ಈ ಮಠ ಏನಿದೆ, ಇದರ 119ನೇ ಪೀಠ ಅಧ್ಯಕ್ಷರು ಶಿವಯೋಗೇಶ್ವರ ಸ್ವಾಮೀಜಿ ಅಂತೇಳಿ. ಇವರು ಕಳೆದ ಅನೇಕ ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಡನಾಟವನ್ನು ಹೊಂದೋದರ ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಜೊತೆಯಾಗಿ ನಿಲ್ಲುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರ ಮಾತನ್ನ
ಪೂರ್ಣ ಪ್ರಮಾಣದಲ್ಲಿ ಪಾಲನೆ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಕೂಡ 75ರಿಂದ 80% ಪಾಲನೆಯನ್ನ ಮಾಡಿದ್ರು, ಅದು ಸಕ್ಸಸ್ ಆಗಿತ್ತು. ಆ 30% ಫಾಲೋ ಆಗದಿದ್ದು ಫೇಲ್ ಆಗಿದ್ದು. ಸೊ ಇದೆಲ್ಲವೂ ಕೂಡ ಸದ್ಯದ ಈ ಒಡನಾಟಗಳಿಗೆ ಒಂದಷ್ಟು ಉದಾಹರಣೆಗಳು. ಮಮತಾ, ಧನ್ಯವಾದ ರಾಘು. ಸೊ ಇದು ಒಂದ್ ಕಡೆಗೆ ಪವಾಡ, ಇನ್ನೊಂದ್ ಕಡೆಗೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾರೆ ಅಂತ